ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನಶ್ರೀ, ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು ತಿಳಿಸ್ತಾನೆ. ರೀಸೆಂಟಾಗಿ ನಮ್ಮ ಚಾನಲ್ 25,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಕ್ಕೆ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು. ಲವ್ ಯು ಆಲ್ ಫಾರ್ ಯುವರ್ ಸಪೋರ್ಟ್. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಇರಬೇಕು. ಪ್ರತಿ ಸಾರಿ ನಮಗೆ ಲೈಕ್ಸ್ ಶೇರ್ಸ್ ಮಾಡಿ, ಆದಷ್ಟು ನಮ್ಮ ವಿಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನೀವು ಯೂನಿವರ್ಸ್ಗೆ ಲೈಕ್ ಆಗ್ತೀರಾ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಸಬ್ಜೆಕ್ಟಲ್ಲಿ ಏನಂದರೆ ಹೆಲ್ಪಿಂಗ್ ನೇಚರ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಈ ವಿಡಿಯೋ ನೀವು ಶೇರ್ ಮಾಡಿದ್ರೆ ನೀವು ಇಂಡೈರೆಕ್ಟ್ ಆಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ ಹಾಗೆ. ಹೌದು, ನಿಜ ಅಲ್ವಾ? ಒಳ್ಳೆ ಮಾಹಿತಿನ ಕೊಡ್ತಾ ಇದ್ದೀವಿ. ಲೈಫ್ ಚೇಂಜಿಂಗ್ ಸಬ್ಜೆಕ್ಟ್ ಇದು. ಲೈಫ್ ಚೇಂಜಿಂಗ್, ನಿಮ್ಮ ಒಂದು ಜೀವನನ ನೀವೇ ಬದಲಾಯಿಸ್ಕೊಳ್ಳುವ ಒಂದು ಒಳ್ಳೆಯ ಸಬ್ಜೆಕ್ಟ್ನ ನಾನು ನಿಮಗೆ ಕೊಡ್ತಾ ಇರಬೇಕಾದ್ರೆ ನೀವು ಬದಲಾಗಿ, ನೀವು ಮನಿನ ಅಟ್ರಾಕ್ಷನ್ ಮಾಡಿ, ನಿಮಗೆ ಬೇಕಾಗಿದ್ದ ಕೋರಿಕೆಗಳೆಲ್ಲ ಈಡೇರಿಸ್ಕೊಂಡು ಇವನ್ ಬೇರೆಯವ್ರಿಗೂ ನೀವು ಹೆಲ್ಪ್ ಮಾಡಿ, ನಿಮ್ಮಿಂದ ಅವರು ಚೆನ್ನಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಪ್ಲೀಸ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಲ್ಲ, ಅವ್ರಿಗೆಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದ ನನಗೇನು ಲಾಭ ಇಲ್ಲ. ನಿಮ್ಮಂಥ ಎಷ್ಟೋ ಕಷ್ಟಗಳಲ್ಲಿ ಇದ್ದಾರಲ್ಲ ತುಂಬ ಜನ, ಅವ್ರಿಗೆ ನೀವು ಸಹಾಯ ಮಾಡ್ತೀರಾ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ಫ್ರೆಂಡ್ಸ್, ನಿಮಗಾಗಿ ಒಂದು ಬ್ಯೂಟಿಫುಲ್ ಟೆಕ್ನಿಕ್ನ ನಾನು ಇವತ್ತು ತಗೊಂಡ್ಬಂದಿದ್ದೀನಿ. ಅದೇನಪ್ಪ ಅಷ್ಟು ಬ್ಯೂಟಿಫುಲ್ ಟೆಕ್ನಿಕ್ ಆ್ಯಂಡ್ ವೆರಿ ಪವರ್ಫುಲ್ ಟೆಕ್ನಿಕ್. ಒಳ್ಳೆ ಎನರ್ಜಿ, ಪಾಸಿಟಿವ್ ಎನರ್ಜಿ ಕೊಡುವ ಒಂದು ಟೆಕ್ನಿಕ್ನ ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಈ ಒಂದು ಟೆಕ್ನಿಕ್ನ ಇದುವರೆಗೂ ನನ್ನ ಚಾನಲಲ್ಲಿ ನಿಮಗೆ ಶೇರ್ ಮಾಡಿಲ್ಲ. ಕ್ಲಾಸಸ್ಸಲ್ಲಿ ಕೆಲವೊಮ್ಮೆ ನಾನು ಈ ಟೆಕ್ನಿಕ್ನ ಶೇರ್ ಮಾಡಿದ್ದೀನಿ. ಅದುವೇ ಆಟೋ ಪೈಲಟ್ ಟೆಕ್ನಿಕ್. ಇದರ ಹೆಸರೇ ಆಟೋ ಪೈಲಟ್ ಟೆಕ್ನಿಕ್. ಅಂದರೆ ಈ ಒಂದು ಟೆಕ್ನಿಕ್ ಏನು ಮಾಡುತ್ತಪ್ಪ ಅಂದರೆ, ನೀವು ಈ ಒಂದು ಟೆಕ್ನಿಕ್ನ ಚಾಂಟಿಂಗ್ ಮಾಡುವಾಗ ಅಥವಾ ಉಪಯೋಗಿಸಿದಾಗ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮ್ ನಡೆಯುತ್ತೆ. ಪದೇ ನೀವು ರೀಪ್ರೋಗ್ರಾಮ್ ಮಾಡಿ ಆ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ಉತ್ತೇಜನವಾಗಿ ಮಾಡೋಕ್ಕೆ ಈ ಒಂದು ಟೆಕ್ನಿಕ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಟೆಕ್ನಿಕ್ ಹೇಗೆ ಮಾಡಬೇಕು, ಏನೆಲ್ಲ ಬೇಕು ಈ ಟೆಕ್ನಿಕ್ ಅಂದರೆ ಏನೂ ಬೇಡ, ತುಂಬ ಸಿಂಪಲ್ ಆ್ಯಂಡ್ ಪವರ್ಫುಲ್ ಟೆಕ್ನಿಕ್ ಇದು. ನಿಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ಮೊದಲು ನಂಬಿಕೆ. ಫಸ್ಟ್ ನಂಬಿಕೆ ಅನ್ನೋದು ತಾಯಿ ಇದ್ದಾಗೆ. ಎಲ್ಲ ವಿಡಿಯೋಸಲ್ಲೂ ನಾನು ಅದನ್ನೇ ಹೇಳ್ತೀನಿ. ಸೊ ನಂಬಿಕೆ ಇಡಿ. ಫಸ್ಟ್ ಬಿಲೀವ್ ಯುವರ್ ಸೆಲ್ಫ್, ಬಿ ಕಾನ್ಫಿಡೆಂಟ್, ಲವ್ ಯುವರ್ ಸೆಲ್ಫ್ ಫಸ್ಟ್. ಅದಾದಮೇಲೆ ನಿಮಗೆ ಏನು ಬೇಕು ಜೀವನದಲ್ಲಿ, ಅಂದರೆ ನಿಮ್ಮ ಕೋರಿಕೆ ಏನು, ಕ್ಲಿಯರ್ ಡಿಸಿಷನ್ ತಗೊಳ್ಳಿ. ಫಸ್ಟ್ ಡಿಸೈಡ್ ಮಾಡಿ ಏನು ಕೋರಿಕೆ ಬೇಕು. ಅತಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ, ಎಷ್ಟು ಕೋರಿಕೆಗಳಿರುತ್ತೆ. ಮುಖ್ಯವಾಗಿ ಆ ಕೋರಿಕೆ ನಿಮ್ಮ ಜೀವನದಲ್ಲಿ ತೀರೋದ್ರಿಂದ ಅದು ತುಂಬ ಯೂಸ್ಫುಲ್ ಆಗಬೇಕು ನಿಮಗೆ. ಅಂಥ ಒಂದು ಕೋರಿಕೆನ 1 ಅಥವಾ 2 ಕೋರಿಕೆ ಅಥವಾ 3, ಓಕೆ 1 2 3 3 ಕೋರಿಕೆಗಳನ್ನ ಕ್ಲಿಸ್ಟರ್ ಆಗಿ. ಅಫರ್ಮೇಷನ್ ಬಗ್ಗೆ ನಾನು ತುಂಬ ಒಂದು ವಿಡಿಯೋಸ್ ಮಾಡಿದ್ದೀನಿ. ಅಫರ್ಮೇಷನ್ ಹೇಗೆ ಬರಿಬೇಕು, ಅಫರ್ಮೇಷನ್ ಹೇಗಿರಬೇಕು, ಅದ್ರ ಬಗ್ಗೆ ವಿಡಿಯೋ ಕೂಡ ಇದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಯಾರಾದರೆ ಆ ವಿಡಿಯೋಸ್ನ ನೋಡಿಲ್ವೋ ದಯವಿಟ್ಟು ಆ ಅಫರ್ಮೇಷನ್ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು ನಾನು ಲಿಂಕ್ ಕೊಡ್ತೀನಿ. ಆ ಲಿಂಕ್ಗೆ ಹೋಗಿ ನೀವು ನೋಡ್ಬೋದು. ಸೊ ಅಫರ್ಮೇಷನ್ನ ಕ್ರಿಯೇಟ್ ಮಾಡಬೇಕು ನೀವು. ಫಸ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ನಿಮ್ಮ ಅಫರ್ಮೇಷನ್. ಸೊ ಅಫರ್ಮೇಷನ್ನ ಬರೀರಿ. ಅಂದರೆ ಇವಾಗ ಸಪೋಸ್ ನನಗೆ ಈ ಮಂತಲ್ಲಿ ಒಂದು 10 lakhs ಬೇಕು ಅಂದ್ಕೊಂಡು, ಆ 10 lakhs, ಸೊ ಐ ವಾಂಟ್ 10 lakhs ಆಲ್ರೆಡಿ ಐ ಹ್ಯಾವ್ ರಿಸೀವ್ಡ್. ನಾನು ತುಂಬ ಸುಲಭವಾಗಿ ವೇಗವಾಗಿ ಈ ತಿಂಗಳಲ್ಲಿ 10 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು. ಕೆಳಗಡೆ ಏನಕ್ಕಾಗಿ, ಫಾರ್ ವಾಟ್, ನೀವು ಏನಕ್ಕಾಗಿ ಆ 10 ಲಕ್ಷ ಕೇಳ್ತಾ ಇದ್ದೀರಾ, ಆ ರೀಸನ್ಸ್ ಸಹ ಅಫರ್ಮೇಷನ್ ಮೂಲಕ ಬರೀರಿ. ಸೋ ಅಂತ. ಸೊ 3 4 ಆ ಸಂಬಂಧ, ಫಸ್ಟ್ ಏನು ಬರೀತೀರ ಅಫರ್ಮೇಷನ್ ಅದಕ್ಕೆ ಸಂಬಂಧಿಸಿರೋದೇ ಇರಬೇಕು. ಬೇರೆ ಅಫರ್ಮೇಷನ್ಸ್ ತಗೋಬೇಡಿ. ಸೊ ಒಂದು 2 3
ವಾಕ್ಯಗಳನ್ನ ಅಫರ್ಮೇಷನ್ಸ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿ ಆದಮೇಲೆ ನೀವು ಈಗ ಏನು ಮಾಡ್ತೀರಾ, ಕಾಮ್ ಆಗಿರೋ ಪ್ಲೇಸಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವ ಒಂದು ಪ್ಲೇಸ್ನಲ್ಲಿ ಹೋಗಿ ಕೂತ್ಕೊಂಡು ಆ ಅಫರ್ಮೇಷನ್ಸ್ನ ಫೀಲ್ ಆಗ್ತಾ, ಯಾಕೆಂದರೆ ಆಟೋ ಪೈಲಟ್ ಮೋಡಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೀವು ಹೇಳೋ ಕಾಷನ್ಸ್ನ ಅಥವಾ ನೀವು ಹೇಳೋ ಅಫರ್ಮೇಷನ್ಸ್ನ ಅದು ರಿಸೀವ್ ಮಾಡಿಕೊಂಡು ರೀಪ್ರೋಗ್ರಾಮ್ ಆಗಬೇಕು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಅಂದರೆ ನೀವು ತುಂಬ ಫೀಲ್ ಆಗ್ತಾ ಮಾಡಬೇಕು. ಸೊ ಫೀಲ್ ಆಗ್ತಾ ಅಫರ್ಮೇಷನ್ಸ್ನ ಓದಿ ಏನು ಮಾಡಬೇಕು, 2-3 ಸಾರಿ ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದಮೇಲೆ ಒಂದು 2-3 ಸಾರಿ ಓದಿ ಆದಮೇಲೆ ಪರ್ಫೆಕ್ಟ್ ಆದಮೇಲೆ ಈಗ ಏನು ಮಾಡ್ತೀರಿ ಗೊತ್ತಾ, ನಿಮ್ಮ ಫೋನ್ ತಗೊಳ್ಳಿ. ನಿಮ್ಮ ಫೋನ್ ಹಳೆ ಕಾಲದಲ್ಲಿ ರೆಕಾರ್ಡರ್ ಇತ್ತಲ್ಲ, ಸೊ ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿ ಕ್ಯಾಸೆಟ್ಟಲ್ಲಿ ಹಾಕ್ತಿದ್ರು. ಇವಾಗ ಅದೆಲ್ಲ ಏನು ಬೇಕಾಗಿಲ್ಲ, ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆಯಲ್ಲ. ನೀವು ಯೂಸ್ ಮಾಡೋ ಒಂದು ಮೊಬೈಲ್ನಲ್ಲೇ ಕೆಳಗಡೆ ಒಂದು ಇದಿರುತ್ತೆ, ರೆಕಾರ್ಡರ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನಲ್ಲಿ ನೀವು ನಿಮ್ಮ ಓನ್ ವಾಯ್ಸ್, ನಿಮ್ಮ ಅಫರ್ಮೇಷನ್ಸ್ನ ನೀವೇನು 2-3 ಅಫರ್ಮೇಷನ್ ಅಥವಾ ಒಂದು ಅಂದರೆ ನಾನು ಡಿಫ್ರೆಂಟ್ ಅಫರ್ಮೇಷನ್ಸ್ ತಗೋಬೇಡಿ. ಆ ಒಂದು ಅಫರ್ಮೇಷನ್ಗೆ ಸಂಬಂಧಿಸಿರೋ ಒಂದು ಕೋರಿಕೆ, ಆ ಕೋರಿಕೆಗೆ ಸಂಬಂಧಿಸಿರೋ ಅಫರ್ಮೇಷನ್ಸ್. ಇವಾಗ ಹೆಲ್ತ್ ಬಗ್ಗೆ ತಗೋತೀರ ಅನ್ಕೊಳ್ಳಿ, ಹೆಲ್ತ್ ಏನಾಗಿರ್ಬೇಕು, ಆ ಹೆಲ್ತ್ ಏನು, ನಿಮ್ಮ ಪ್ರಾಬ್ಲಮ್ ಏನು, ಅದರಿಂದ ಆಗ ಹೇಗೆ ಆಚೆ ಬರಬೇಕು, ಆ ಒಂದು ಅಫರ್ಮೇಷನ್ಸ್ನ ಬರೀಬೇಕು. ಅಥವಾ ಕಾರ್ ತಗೋತೀರಾ, ಯಾವ ಕಾರು ಏನು, ಆ ಡೀಟೇಲ್ಸ್. ಸೊ ಅದಕ್ಕೆ ಸಂಬಂಧಿಸಿರೋದು 4-5 ಲೈನ್ಸ್ ವಾಕ್ಯಗಳನ್ನ ಫ್ರೇಮ್ ಮಾಡಬೇಕು. ಆ ಒಂದು ಅಫರ್ಮೇಷನ್ಸ್ನ ಈ ರೆಕಾರ್ಡರ್ ನಿಮ್ಮ ಓನ್ ವಾಯ್ಸಲ್ಲಿ, ಬೇರೆಯವ್ರ ವಾಯ್ಸ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ. ಸೊ ನಿಮ್ಮ ಒಂದು ಓನ್ ವಾಯ್ಸಲ್ಲಿ ಕ್ಲಿಯರ್ ಆಗಿ ವಿತೌಟ್ ಮಿಸ್ಟೇಕ್ಸ್ ಆ್ಯಂಡ್ ಓದೋ ಥರ ಇರಬಾರ್ದು. ಕೆಲವರು ಏನು ಮಾಡ್ತಾರೆ, ಮಿರರ್ ಟೆಕ್ನಿಕ್ ಮಾಡಿ ಅಥವಾ ಅಫರ್ಮೇಷನ್ನ ಓದಿ ಅಂದಾಗ ಐ ಆಮ್ ಗುಡ್, ಐ ಆಮ್ ಗ್ರೇಟ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್, ಈ ಥರ ಟಕ ಅಂತ ನಾವು ಹೇಗೆ ಲೆಸನ್ಸ್ ಓದ್ತೀವೋ ಆ ಥರ ಓದ್ತೀರಾ. ನೋ, ಆ ಥರ ಓದಬಾರ್ದು. ಯಾವಾಗಲೂ ಅಫರ್ಮೇಷನ್ಸ್ ಅನ್ನೋದು ಮನಸ್ಪೂರ್ವಕವಾಗಿ ಫೀಲ್ ಆಗ್ತಾ ಹ್ಯಾಪಿನೆಸ್ನ ವ್ಯಕ್ತಪಡಿಸಿ, ಆಲ್ರೆಡಿ ಆ ಕೋರಿಕೆ ಈಡೇರಿದಾಗ ನಿಮ್ಮ ಫೀಲಿಂಗ್ಸ್ ಹೇಗಿರುತ್ತೋ ಆ ಥರ ಆ ಫೀಲಿಂಗ್ಸ್ನ ವ್ಯಕ್ತಪಡಿಸ್ತಾ ನೀವು ಆ ಒಂದು ಸಂತೋಷದಲ್ಲಿ ನಿಮ್ಮ ಮುಖದ ಮೇಲೆ ಎಕ್ಸ್ಪ್ರೆಷನ್ಸ್ ಆಗಿರಬೇಕು. ಆ ಒಂದು ಉದ್ದೇಶದಿಂದ ನೀವು ಓದಿದಾಗ ಆ ಅಫರ್ಮೇಷನ್ಸ್ನ ರೆಕಾರ್ಡ್ ಮಾಡಿ. ಸೊ ಆ ರೆಕಾರ್ಡರ್ ಆಪ್ಷನ್ಸಲ್ಲಿ ಹೋಗಿ ರೆಕಾರ್ಡ್ ಮಾಡಿ, ನಿಮ್ಮ ಓನ್ ವಾಯ್ಸ್ನ ರೆಕಾರ್ಡ್ ಮಾಡಿ. ಅಫರ್ಮೇಷನ್ಸ್ನ ನೀವೇನು ಮಾಡ್ತೀರಾ, ಈ ರೆಕಾರ್ಡ್ ಆಗಿರೋ ಒಂದು ಇದು ವಾಯ್ಸ್ನ ನೈಟ್ ಮಲಗ್ತೀರಲ್ವಾ, ನೀವು ಮಲಗೋವಾಗ ಟೈಮ್ ಸೆಟ್ ಮಾಡ್ಕೊಳ್ಳಿ. ಲೈಕ್ 1 ಅವರ್, 1.5 ಅವರ್ ಅಥವಾ 2 ಅವರ್ಸ್ ಸೆಟ್ ಮಾಡಿಬಿಟ್ಟು ಟೈಮರಲ್ಲಿ ಸೆಟ್ ಮಾಡಿಬಿಟ್ಟು ಅದು ಪ್ಲೇ ಆಗಬೇಕು. ಪ್ಲೇ ಆಗ್ತಾ ಇರಲಿ, ಲೋ ವಾಲ್ಯೂಮ್ ಇಟ್ಕೊಳ್ಳಿ, ಹೈ ವಾಲ್ಯೂಮ್ ಬೇಡ. ಹೈ ವಾಲ್ಯೂಮ್ ಇಟ್ಟು ಮಕ್ಕಳಿಗೆ ಬೇರೆಯವ್ರಿಗೆ ಕೇಳಿಸೋ ಥರ ಮಾಡಬೇಡಿ. ಏಕೆಂದರೆ ಇದು ನಿಮ್ಮ ಒಂದು ಓನ್ ಅಫರ್ಮೇಷನ್ಸ್, ಬೇರೆಯವ್ರಿಗೆ ಕೇಳಿಸೋ ಹಾಗಿಲ್ಲ. ಸೊ ಆದಷ್ಟು 1 or 2 ವಾಲ್ಯೂಮ್, 1 or 2 ಪಾಯಿಂಟ್ಸಲ್ಲಿ ಲೋ ವಾಲ್ಯೂಮ್ ಇಟ್ಟುಬಿಟ್ಟು ನಿಮ್ಮ ಪಕ್ಕದಲ್ಲೇ, ತಲೆ ಪಕ್ಕದಲ್ಲಿ ಅಥವಾ ಕಿವಿ ಪಕ್ಕದಲ್ಲಿ, ಈ ಥರ ಬೆಡ್ಡಲ್ಲಿ ಮಲಗ್ತಿರಲ್ಲ, ಪಿಲ್ಲೋ ಪಕ್ಕದಲ್ಲಿ ಇಟ್ಕೊಂಡು ಮಲಗಿ. ಸೊ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ. ಇದನ್ನೇ ನಾವು ಆಟೋ ಪೈಲಟ್ ಟೆಕ್ನಿಕ್ ಅಂತ ಕರಿತೀವಿ. ಇದು ತುಂಬ ಸುಲಭ, ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಈ ದಿನವೇ ನಿಮ್ಮ ಅಫರ್ಮೇಷನ್ಸ್ನ ನೀವು ರೆಕಾರ್ಡ್ ಮಾಡಿಕೊಂಡು ಈ ಟೆಕ್ನಿಕ್ನ ಉಪಯೋಗಿಸಿ. ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಈ ಟೆಕ್ನಿಕ್ಕಿಂದ ನಿಮಗೆ ಹೇಗೆ ಯೂಸ್ ಆಯಿತು, ಹೇಗೆ ಮಿರಾಕಲ್ಸ್ ನಡೀತು, ಹೇಗೆ ನಿಮ್ಮ ಕೋರಿಕೆ ಈಡೇರಿತು ಅಂತ 1 ಮಂತ್ ಟ್ರೈ ಮಾಡಿ. 1 ಮಂತ್ ಆಫ್ಟರ್ 30 ಡೇಸ್ ಮತ್ತೆ ಇದೇ ವಿಡಿಯೋ ಕೆಳಗಡೆ ಬಂದು ನನಗೆ ಈ ಟೆಕ್ನಿಕ್ಕಿಂದ ತುಂಬ ಯೂಸ್ ಆಯಿತು, ಏನು ಯೂಸ್ ಆಗಿದೆ ಅಂತ ಕೆಳಗಡೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇವತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇಲ್ಲೆಲ್ಲ ಐ ಲವ್ಡ್ ಇಟ್, ಥ್ಯಾಂಕ್ ಯು ಮೇಡಮ್, ಈ ದಿಸ್ ಟೆಕ್ನಿಕ್ ಇಸ್ ವೆರಿ ಯೂಸ್ಫುಲ್, ಥ್ಯಾಂಕ್ ಯು, ಐ ಲೈಕ್ಡ್ ಇಟ್ ಮ್ಯಾಮ್, ಐ ಲೈಕ್ಡ್ ಇಟ್ ಮೇಡಮ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ನಿಮ್ಮೆಲ್ಲರ ಪ್ರೀತಿಯ ಚಂದನಶ್ರೀ ಸೈನಿಂಗ್ ಆಫ್. ಬಾಯ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.